ಸ್ನೇಹಿತರೆ, ನೀವು ನಮ್ಮ ಮೊದಲನೇ ಭಾಗದಲ್ಲಿ ಇಮ್ಮಡಿ ಪುಲಕೇಶಿಯ ಬಾಲ್ಯವನ್ನ ನೋಡಿದ್ರಿ. ನಂತರ ಆತನ ಚಿಕ್ಕಪ್ಪ ಮಂಗಳೇಶನ ವಿರುದ್ಧ ಯುದ್ಧವನ್ನ ಮಾಡಿ ಕ್ರಿಸ್ತಶಕ 610ರಲ್ಲಿ ಸಿಂಹಾಸನಕ್ಕೇರಿದ ವೀರ ರಣವಿಕ್ರಮನನ್ನ ನೋಡಿದ್ದಷ್ಟೇ ಅಲ್ಲದೆ, ಹಾಗೆ ಪುಲಕೇಶಿ ಎಷ್ಟು ರಾಜರುಗಳನ್ನ ತನ್ನ ಮುಷ್ಟಿಯಲ್ಲಿರಿಸಿ ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಅಧಿಪತ್ಯ ಸಾಧಿಸುವ ಪ್ರಬಲ ಸಾಮ್ರಾಟನಾಗಿದ್ದ ಇಮ್ಮಡಿ ಪುಲಕೇಶಿಯನ್ನ ನೋಡಿದ್ರಿ. ಹಾಗೆ ಹರ್ಷವರ್ಧನನ ಎಂಟ್ರಿಯಾದ ಪುಟಗಳನ್ನ ಸಹ ನೀವು ನೋಡ್ಕೊ ಬಂದಿದ್ದೀರಾ. ಆದ್ರೆ ಇದಿಷ್ಟು ಆತನ ಪ್ರಾರಂಭ. ಇಮ್ಮಡಿ ಪುಲಕೇಶಿಯ ಮುಂದುವರೆದ ಇತಿಹಾಸ ಅತ್ಯಂತ ಶ್ರೇಷ್ಠ. ಸ್ನೇಹಿತರೆ, ನೀವಿನ್ನು ನಮ್ಮ ಇತಿಹಾಸಿನಿ ಚಾನೆಲ್ ನಲ್ಲಿರುವ ಇಮ್ಮಡಿ ಪುಲಕೇಶಿಯ ಮೊದಲನೇ ಭಾಗವನ್ನ ವೀಕ್ಷಿಸಿಲ್ಲವಾದ್ರೆ ಈ ಕೂಡಲೇ ವೀಕ್ಷಿಸಿ. ಸ್ನೇಹಿತರೆ, ಹರ್ಷವರ್ಧನನ ದಾಳಿಯಿಂದ ಭಯಗೊಂಡ ಇಮ್ಮಡಿ ಪುಲಕೇಶಿಯ ಸಹಾಯವನ್ನ ಕೇಳ್ಕೊಂಡು ಬಂದ ಅರಸರ ಮಾತುಗಳನ್ನ ಕೇಳಿ ಶರಣಾಗತರ ರಕ್ಷಣೆಯೇ ಧರ್ಮವೆಂದು ನಂಬಿದ್ದ ಪುಲಕೇಶಿ ತನ್ನ ಅಪಾರ ಸೈನ್ಯವನ್ನ ನರ್ಮದಾ ನದಿಯ ತೀರಕ್ಕೆ ಕೂಡಲೇ ಕಳುಹಿಸುತ್ತಾನೆ. ಆ ಬೃಹತ್ ಸೈನ್ಯ ಸಾಗುತ್ತಿದ್ದರೆ ಭೂಮಿಯೇ ಕಂಪಿಸುತ್ತಿತ್ತು. ಇತ್ತ ಉತ್ತರ ಭಾರತವನ್ನೆಲ್ಲ ಗೆದ್ದು ಬೀಗುತ್ತಿದ್ದ ಶಿಲಾದಿತ್ಯ ಹರ್ಷವರ್ಧನನ ಸೈನ್ಯಕ್ಕೆ ಪುಲಕೇಶಿಯ ಕರ್ನಾಟಬಲ ಸೈನ್ಯ ನರ್ಮದಾ ನದಿಯ ತಟದಲ್ಲಿ ಎದುರಾಗುತ್ತೆ. ನೋಡಿ, ಆ ಸಮಯದಲ್ಲಿ ಹರ್ಷವರ್ಧನನ ಸೈನ್ಯ ಲಕ್ಷ ಗಂಟಲೆ ಇರುತ್ತೆ. ಅಂದ್ರೆ ಇವಾಗಿನ ಲೆಕ್ಕದಲ್ಲಿ ಕೋಟಿ ಜನ ಅಂತಾನೆ ಹೇಳ್ಬೋದು. ಇಂತ ಬೃಹತ್ತಾದ ಸೈನ್ಯವನ್ನ ತಗೊಂಡು ದಾಳಿ ಮಾಡ್ಲಿಕ್ಕೆ ಬರ್ತಾನೆ ಇಮ್ಮಡಿ ಪುಲಕೇಶಿಯ ಮೇಲೆ. ಆದ್ರೆ ಇಮ್ಮಡಿ ಪುಲಕೇಶಿಯ ಐಡಿಯಾಸ್ ಮುಂದೆ ಇವರ ಸೈನ್ಯ ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಇಲ್ಲಿ ಮೈ ರೋಮಾಂಚನಗೊಳಿಸುವ ಕ್ಷಣಗಳು, ರೋಮಗಳೇ ಎದ್ದು ನಿಲ್ಲುವ ಭೀಕರ ಮೈಂಡ್ ಸೆಟ್ ನಡೆದು ಹೋಗಿದೆ ಆ ಕಾಲದಲ್ಲೇ. ಇದ್ ಹೇಗೆ ನಡೆಯುತ್ತೆ ಗೊತ್ತಾ? ಯಾವಾಗ ಹರ್ಷವರ್ಧನ ಇಷ್ಟು ದೊಡ್ಡ ಸೈನ್ಯ ತಗೊಂಡು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರಲ್ವಾ, ಅವಾಗ ಇಮ್ಮಡಿ ಪುಲಕೇಶಿ ಒಂದು ವಿಚಾರವನ್ನ ಮಾಡ್ತಾನೆ. ಇವರನ್ನೆಲ್ಲ ನೇರವಾಗಿ ಸೋಲ್ಸೋಕೆ ಆಗಲ್ಲ, ಇವರಿಗೊಂದು ಟ್ರ್ಯಾಪ್ ನ ಮಾಡ್ತಾರೆ. ಆ ಟ್ರ್ಯಾಪ್ ಹೇಗಿತ್ತಂದ್ರೆ, ಯಾವಾಗ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯ ಮೇಲೆ ಅಟ್ಯಾಕ್ ಮಾಡ್ತಾರಲ್ವಾ, ಅವಾಗ ಪುಲಕೇಶಿ ಭಯಪಟ್ಟಿರೋರ್ ತರ ನಟನೆ ಮಾಡ್ತಾರೆ. ಆವಾಗ ಹರ್ಷವರ್ಧನ ಅನ್ಕೊಳ್ತಾನೆ, ಇವರು ಹೆದ್ರಿದ್ದಾರೆ, ಸೋಲೋ ಸಂಭವ ಅಂತೂ ಇದೆ, ದಾಳಿ ಮಾಡಿ ಬಿಡೋಣ ಅಂತ. ಯಾವಾಗ ಹರ್ಷವರ್ಧನನ ಸೈನ್ಯ ಪುಲಕೇಶಿಯನ್ನ ಚೇಸ್ ಮಾಡ್ತಾ ಹೋಗ್ತಾರಲ್ಲ, ಪುಲಕೇಶಿ ಒಂದು ದಾರಿಗೆ ಕರ್ಕೊಂಡು ಹೋಗ್ತಾನೆ. ಆ ದಾರಿ ಸೀದಾ ಹೋಗೋದೇ ನರ್ಮದಾ ಕಣಿವೆ ಒಳಗಡೆ. ಇದೇ ಸ್ಥಳವನ್ನ ಯಾಕೆ ಆರಿಸಿಕೊಂಡಿದ್ದು ಅಂದ್ರೆ, ಆ ಪ್ರದೇಶದಲ್ಲಿ ಬರೀ ಕೆಸರೇ ತುಂಬಿರುತ್ತಂತೆ. ವಾಹ್, ಸಂಚಂದ್ರೆ ಇದೆ ಅಲ್ಲ, ಅದೇ ಹೇಳ್ತಾರಲ್ವಾ, ಶಸ್ತ್ರಗಳಿಂದ ಎಲ್ರು ಹೊಡಿತಾರೆ, ಬುದ್ಧಿವಂತಿಕೆಯಿಂದ ಕೆಲವರು ಅಷ್ಟೇ ಸದೆ ಬಡೆದು ನಿಲ್ಲೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಅಖಂಡ ಭಾರತದ ಅಧಿಪತಿ. ನೋಡಿ ಮುಂದೆ ಏನಾಗುತ್ತೆ ಅಂತ. ಹರ್ಷವರ್ಧನ ಅವರ ಸೈನ್ಯಕ್ಕೆ ಕೆಸರೊಳಗೆ ಯುದ್ಧ ಮಾಡಿ ರೂಢಿನೇ ಇಲ್ಲ. ಅವರಿಗೆ ಬರೀ ಬರಡು ಭೂಮಿಯಲ್ಲಿ ಯುದ್ಧ ಮಾಡೋದಿಕ್ಕೆ ಮಾತ್ರ ಗೊತ್ತು. ಅದಕ್ಕೆ ಅಲ್ಲಿ ಬಂದ ಮೇಲೆ ಭಾರವಾದ ಬಲೆಗೆ ಸಿಕ್ಕಾಕೊಳ್ತಾರೆ. ವಾಪಸ್ ಹೋಗ್ಬೇಕು ಅಂದ್ರೆ ದಾರಿ ಎಲ್ಲ ಬಂದಾಗಿರ್ತವೆ. ಮುಂದೆ ಹೋಗ್ಬೇಕು ಅಂದ್ರೆ ನರ್ಮದಾ ನದಿ ತುಂಬಿ ಹರಿತಾ ಇರುತ್ತೆ. ಯಾಕಂದ್ರೆ ಅದು ಭೀಕರ ಮಳೆಗಾಲ. ಆದ್ರೂ ಹೇಗೋ ಮಾಡಿ ನದಿ ದಾಟಿ ಹೋಗ್ಬೇಕು ಅಂದ್ರೆ ನಮ್ಮ ಬಡಿಯ ಇಮ್ಮಡಿ ಪುಲಕೇಶಿ ಮದ ಏರಿದ ಆನೆ, ಬರೀ ಆನೆ ಅಲ್ಲ, ಮದ ಏರಿರೋ ಆನೆಗಳ ಜೊತೆ ನಿಂತ್ಕೊಂಡಿರ್ತಾರೆ. ಆ ಬಲೆ ಒಳಗಡೆ ಹೇಗ್ ಸಿಕ್ಕಾಕೊಳ್ತಾರೆ ಗೊತ್ತಾ ಹರ್ಷವರ್ಧನನ ಸೈನ್ಯ? ಅವರು ತಂದಂತಹ ದವಸ ಧಾನ್ಯ, ಔಷಧಿಗಳೆಲ್ಲ ಲೂಟಿ ಆಗ್ತವೆ. ಇತ್ತ ಹರ್ಷವರ್ಧನನ ಸೈನ್ಯ ನದಿ ದಾಟೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಮ್ಮ ಬಡಿಯ ಬಾಣಗಳ ಸುರಿಮಳೆಯನ್ನೇ ಹರಿಸ್ತಾರಂತೆ. ಹಾಗಾದ್ರೆ ಇದು ನೋಡಿ ಕಂಗಾಲಾಗದೆ ಇರ್ತಾರ. ಆಮೇಲೆ ಹರ್ಷವರ್ಧನ ಯುದ್ಧವನ್ನ ಸಾರೆ ಬಿಡ್ತಾನಂತೆ. ಆದ್ರೂ ನಮ್ಮ ಬಡಿಯನ ಜೊತೆ ಇದ್ದಿದ್ದು ನಾರ್ಮಲ್ ಗಜಪಡೆನ, ಮದ ಏರಿದ ಗಜಪಡೆ. ಆ ಗಜಪಡೆಗಳೆಲ್ಲ ಹರ್ಷವರ್ಧನನ ಕುದುರೆಗಳನ್ನ ಸದೆ ಬಡಿದವಂತೆ. ಕುದುರೆಗಳು ಆನೆಗಳ ಸೌಂಡ್ಗೆ ಹೆದರ್ಕೊಂಡು ಓಡೋಗೋದಿಕ್ಕೆ ಶುರು ಮಾಡಿದ್ವಂತೆ. ಆ ಓಡೋ ರಭಸದಲ್ಲಿ ಅವರ ಸೈನಿಕರನ್ನೇ ತುಳಿದು ಕುದುರೆಗಳ ಕಾಲುಗಳು ಸಿಕ್ಕೊಂಡು ಇದನ್ನೆಲ್ಲ ನೋಡಿದ ಹರ್ಷವರ್ಧನ ಪೂರ್ತಿ ಮಾನಸಿಕ. ನಮ್ಮ ಬಡಿಯ ಮಾಡಿರೋ ಯುದ್ಧ ಹೇಗಿರುತ್ತಂದ್ರೆ, ಹರ್ಷವರ್ಧನನ ಕಣ್ಮುಂದೆನೆ ಅವ್ರ ಸೈನ್ಯ ಮಾಂಸದ ಪರ್ವತದಿಂದ ರಕ್ತದ ಓಕುಳಿನೇ ಹರಿತಿರುತ್ತಂತೆ. ಇದನ್ನೆಲ್ಲ ನೋಡಿ ಕೊನೆಗೆ ಹರ್ಷವರ್ಧನನ ಸೋಲು. ಈ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ರಾಜರಾಗಿದ್ರೆ ಹರ್ಷವರ್ಧನನನ್ನ ಮುಗಿಸಿ ಅವನ ಆಡಳಿತದಲ್ಲಿ ಇದ್ದದ್ದನ್ನೆಲ್ಲ ತನ್ನ ವಶಕ್ಕೆ ಪಡ್ಕೊಳ್ತಿದ್ರು. ಆದ್ರೆ ನಮ್ಮ ಬಡಿಯ ಒಂದು ಒಪ್ಪಂದಕ್ಕೆ ಬರ್ತಾರೆ. ಕೊನೆವರೆಗೂ ನೀವು ದಕ್ಷಿಣಕ್ಕೆ ಬರೋ ಹಾಗಿಲ್ಲ, ಕೊನೆವರೆಗೂ ನಾವು ಉತ್ತರಕ್ಕೆ ಬರೋ ಹಾಗಿಲ್ಲ ಅಂತ. ಹಾಗೆ ಒಂದೊಮ್ಮೆ ಯೋಚಿಸಿ ನೋಡಿ, ಇಮ್ಮಡಿ ಪುಲಕೇಶಿ ಸೋತ ಹರ್ಷವರ್ಧನನ ರಾಜ್ಯವನ್ನ ವಶಪಡಿಸಿಕೊಂಡಿದ್ದರೆ ಆತ ಇಡೀ ಭಾರತದ ಸಾರ್ವಭೌಮನಾಗಿ ಮೆರೆದು ಬಿಡಲು ಯಾವುದೇ ಅಡ್ಡಿ ಆತಂಕಗಳು ಇರ್ಲೇ ಇಲ್ಲ. ಅದೇ ಒಂದು ವೇಳೆ ಅಪ್ಪಿತಪ್ಪಿ ಹರ್ಷವರ್ಧನ ಏನಾದ್ರೂ ದಕ್ಷಿಣ ಭಾರತವನ್ನ ತಮ್ಮ ಸರಿ ಮಾಡ್ಕೊಂಡಿದ್ರು ಅಂದ್ರೆ ನಮ್ಮ ಪೂರ್ತಿ ಸಂಸ್ಕೃತಿ ತಲೆ ಕೆಳಗಾಗೋದು. ಅವರ ಸಂಸ್ಕೃತಿಯನ್ನ ಇಲ್ಲಿ ತಂದು ಕನ್ನಡದ ಅಸ್ತಿತ್ವವೇ ಹೋಗಿರೋದು. ಹೌದಲ್ವಾ? ನಿಜಕ್ಕೂ ಪುಣ್ಯ ಮಾಡಿದೀವಿ ನಾವೆಲ್ಲ. ಬೆಳಗ್ಗೆ ಎದ್ದು ಕನ್ನಡ ನುಡಿಯನ್ನ ನುಡಿಸೋ ಮೊದ್ಲು ಒಮ್ಮೆಯಾದ್ರೂ ಇಮ್ಮಡಿ ಪುಲಕೇಶಿಯನ್ನ ನೆನಪಿಸಿಕೊಳ್ಳಿಲ್ಲ ಅಂದ್ರೆ ನಾವು ಕನ್ನಡಿಗರೇ ಅಲ್ಲ. ಇಷ್ಟೊಂದೆಲ್ಲ ಕನ್ನಡದ ಇತಿಹಾಸವನ್ನ ರಕ್ಷಣೆಗೊಳಿಸಿರೋರ್ ಬಗ್ಗೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲವು ಪುಟಗಳಷ್ಟೇ ಸೀಮಿತವಾಗಿವೆ.
ಇದ್ದಾವೆ. ಇದು ನಿಜಕ್ಕೂ ದುಃಖದ ಸಂಗತಿನೇ. ನಿಮಗೇನನ್ಸುತ್ತೆ? ನೋಡಿ, ದಯವಿಟ್ಟು ನೀವೊಬ್ಬ ಕನ್ನಡಿಗರಾಗಿದ್ರೆ ಶಿಕ್ಷಣದ ಮೂಲಕ ಇಂದಿನ ಮಕ್ಕಳಿಗೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ತಿಳಿಸಿ ಕನ್ನಡಿಗರೆನ್ನಿಸಿಕೊಳ್ಳಿ. ಸ್ನೇಹಿತರೆ, ಇಮ್ಮಡಿ ಪುಲಕೇಶಿ ಖಡ್ಗದಿಂದ ನಾಡನ್ನ ಕಾಯ್ದರೆ ನಮ್ಮ ಇತಿಹಾಸದ ಹಾದಿಯಲ್ಲಿ ಕನ್ನಡವನ್ನ ಕಾಯ್ದ ಇನ್ನಿತರ ದೈತ್ಯರು ಇದ್ದಾರೆ. ಇವರೆಲ್ಲರೂ ಒಂದೇ ಸರಪಳಿಯ ಕೊಂಡಿಗಳು. ಇವರಿಗೆಲ್ಲ ನನ್ನದೊಂದು ನಮನವಿರಲಿ. ಪುಲಕೇಶಿಯ ಕರ್ನಾಟಬಲ ಅಂದು ಭೌತಿಕ ಗಡಿ ಕಾಯ್ದರೆ ನಮ್ಮ ಸಾಹಿತಿಗಳು ಇಂದು ಭಾಷಾ ಗಡಿಯನ್ನ ಕಾಯ್ತಾ ಇದ್ದಾರೆ. ಇತಿಹಾಸ ಅಂದ್ರೆ ಬರೀ ಹಳೆಯ ಕಥೆಯಲ್ಲ, ಅದು ಇಂದಿನ ಹೋರಾಟಗಳಿಗೆ ಸಿಗುವ ಸಂಜೀವಿನಿ. ಹಾಗೆ ನೋಡಿ, ಪುಲಕೇಶಿಯ ಆಳ್ವಿಕೆಯಲ್ಲಿ ಕಲೆಗೆ ಬಂಗಾರದ ದಿನಗಳಿದ್ವು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಕೇವಲ ಕಲ್ಲು ನೋಟಗಳಲ್ಲ, ಇವು ನಮ್ಮ ವಾಸ್ತುಶಿಲ್ಪದ ವೈಭವದ ದ್ಯೋತಕ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು ಅನ್ಸುತ್ತೆ. ಬಾದಾಮಿ ಚಾಲುಕ್ಯ ರಾಜವಂಶದ ಶ್ರೇಷ್ಠ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ 642ರ ಸುಮಾರಿಗೆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನೆಂದು ನಂಬಲಾಗಿದೆ. 1ನೇ ನರಸಿಂಹವರ್ಮನು ಬಾದಾಮಿಯ ಮೇಲೆ ಮುಗಿಬಿದ್ದಾಗ ಆ ಮಹಾನ್ ಚಕ್ರವರ್ತಿಯ ಸಾವು ಸಂಭವಿಸಿತು ಅಂತ ಹೇಳಲಾಗುತ್ತೆ. ಆದ್ರೆ ಅವರ ಅಂತಿಮ ಕ್ಷಣಗಳ ನಿಖರವಾದ ವಿವರಗಳಿಲ್ಲ. ಇಂದಿಗೂ ಕೂಡ ಬಾದಾಮಿಯ ಬಂಡೆಗಳ ಮಧ್ಯ ಆ ರಹಸ್ಯ ಅಡಗಿದೆ. ಇದು ಇತಿಹಾಸಕಾರರಲ್ಲಿ ಇಂದಿಗೂ ಚರ್ಚೆಯ ವಿಷಯನೇ. ಇದರ ಬಗ್ಗೆ ನಿಮಗೆ ತಿಳಿದಿದ್ದಲ್ಲಿ ನಮಗೂ ತಿಳಿಸಿ. ಸ್ನೇಹಿತರೆ, ಇತಿಹಾಸ ಅಂದ್ರೆ ಸೋಲು ಗೆಲುವುಗಳ ಲೆಕ್ಕವಲ್ಲ, ಅದು ನಮ್ಮ ಅಸ್ಮಿತೆಯ ಉಳಿವಿನ ಹೋರಾಟ. ಇಮ್ಮಡಿ ಪುಲಕೇಶಿ ಕನ್ನಡಿಗರ ರಕ್ತದಲ್ಲಿರುವ ಕಿಚ್ಚು. ಹಾಗೆ ನಿಮ್ಮ ಇತಿಹಾಸಿನಿ ಇನ್ನೊಂದು ವಿಷಯವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲೇಬೇಕು. ಅದೇನಂದ್ರೆ, ಚೀನಾದ ಪ್ರವಾಸಿಗನಾಗಿದ್ದ ಕ್ಸುವಾನ್ ಚಾಂಗ್ ನಮ್ಮ ಇಮ್ಮಡಿ ಪುಲಕೇಶಿಗೆ ಹುಟ್ಟಿನಿಂದ ಕ್ಷತ್ರಿಯ ಹಾಗೂ ಮಿಲಿಟರಿ ಕಲೆಯನ್ನ ಪ್ರೀತಿಸುವ ಉದಾತ್ತರ ಆಡಳಿತಗಾರ ಎಂದು ಉಲ್ಲೇಖಿಸುತ್ತಾರೆ. ಈ ರೀತಿ ಆಗಿನ ಕಾಲದಲ್ಲಿಯೇ ಭಾರತದ ಉನ್ನತಿಗೆ ಆಳ್ವಿಕೆ ನಡೆಸಿದ ನಮ್ಮ ಹೆಮ್ಮೆಯ ರಣವಿಕ್ರಮ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ. ಇತಿಹಾಸದ ದಾರಿಯಲ್ಲಿ ನಾವು ಸಾಗಿದ ಈ ಪಯಣ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ದಕ್ಷಿಣ ಪತೇಶ್ವರನ ವಿಜಯಗಾಥೆಯ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಆಲೂರು ವೆಂಕಟರಾಯರು ಹೇಳಿದಾಗೆ, ನಮ್ಮ ಇತಿಹಾಸವೇ ನಮ್ಮ ದಾರಿದೀಪ. ಅಂತಹ ದಾರಿದೀಪವನ್ನ ಬೆಳಗುವ ಪ್ರಯತ್ನವಿದು. ಇತಿಹಾಸದ ಇಂತಹದ್ದೇ ರೋಚಕ ಕಥೆಗಳಿಗಾಗಿ ಇತಿಹಾಸಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಇತಿಹಾಸಿನಿ ನಿಮ್ಮೊಂದಿಗೆ. ಅಲ್ಲಿಯವರೆಗೂ ಇತಿಹಾಸವನ್ನ ಪ್ರೀತಿಸ್ತೀರಿ, ಕನ್ನಡವನ್ನ ಮನದಿಂದ ಉಳಿಸ್ತೀರಿ. ಧನ್ಯವಾದಗಳು.